ಏನು ಯಜಮಾನ್ರೆ, ನೆನ್ನೆನೂ ನನ್ನ ಜೊತೆ ಮಾರ್ಕೆಟಿಗೆ ಬಂದಿದ್ರಿ, ಇವತ್ತು ಬಂದಿದ್ದೀರಾ, ನಾಳೆನೂ ಬರ್ತೀರಾ ತಾನೆ? ಲೇ ಚಂಪನೆ, ಈ ಚೌಕಾಶಿ ಮಾಡಿ ತರಕಾರಿನ ಹೇಗೆ ತಗೋಬೇಕು ಅನ್ನೋದನ್ನ ಕಲ್ಸ್ಕೊಡೋಣ ಅಂತ ನೀನ್ ಹಿಂದೆ ಬಂದಿದ್ದೆ. ಹಾಗಂತ ಪ್ರತಿ ದಿವಸನೂ ಬರಕ್ ಆಗಲ್ಲ ಕಡೆ. ನೀವು ನನ್ನ ಜೊತೆ ಮಾರ್ಕೆಟಿಗೆ ಬಂದ್ರೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಕುಡಿಬೇಕು ಅನ್ಸುತ್ತೆ. ಹಾಗಂತ ಇಬ್ರು ಸೇರ್ಕೊಂಡು ನಡ ರೋಡಲ್ಲಿ ಕುಣಿಯೋದಕ್ಕೆ ಶುರು ಮಾಡಿದ್ರೆ ನೋಡಿದವ್ರು ಯಾರಪ್ಪ ಇವರು ದೊಂಬರಾಡ್ದವ್ರು ಅಂತ ಮಾತಾಡ್ಕೊತಾರೆ. ದೊಂಬರಾಡ್ದವ್ರು ಅಂತಾದ್ರೂ ಅನ್ಕೊಳ್ಳಿ, ಪ್ರೇಮಿಗಳು ಅಂತಾದ್ರೂ ಅನ್ಕೊಳ್ಳಿ, ಮನ್ಸಿಗೆ ಕುಣಿಬೇಕು ಅಂತ ಅನ್ಸಿದಾಗ ಕುಡಿದ್ಬಿಡ್ಬೇಕು ಯಜಮಾನ್ರೆ. ನೀವು ಕುಣಿರಿ. ನೀನು ತಿತ್ಪರ್ಲಾಗ ಹಾಕಿದ್ರು ನಾನೇನ್ ಕುಣಿಯಲ್ಲ. ಆಯ್ತು, ನಾನೇ ಕುಣಿತೀನಿ. ಬೇಸ್ ಪಸಂದ ಕುಣಿತಾ ಇದೆಯಾ ಕಲಲ್ಲಿ ಕೈ ಅಡಸ್ತೀಯ ಕಾಲು ಅಡಸ್ತೀಯ ಸೊಂಟ ಬಳಗಿಸ್ತೀಯ ಕುಣಿಸ್ತಾ ಅಂದ್ರೆ ಹಿಂಗಿರ್ಬೇಕು ನೋಡು. ನಾನು ಕುಣಿದಿದ್ದು ನೀನ್ ನೋಡ್ಲಿ ಅಂತಲ್ಲ, ನಮ್ಮ ಯಜಮಾನ್ರು ನೋಡ್ಲಿ ಅಂತ. ಅಯ್ಯ ನಿನ್ ದಾರಿ ಕುಣಿತಾ ನೋಡಿದ್ರೆ ಹೆಂಗಿರಕಾಯ್ತದೆ? ನೀನ್ ಇಲ್ಲೆಲ್ಲ ಕುಣಿಯೋದಕ್ಕಿಂತ ನಮ್ಮಟ್ಟಿಗೆ ಒಂದ್ ಕಿತ್ತ ಬಂದು ಕುಣಿದು ಬಿಡು. ಇವಳು ಕುಣಿತ ಮಾಡೋ ಹುಡುಗಿ ಅಲ್ಲ, ಚಪ್ಪು ಇಲ್ಲಿಂದ ಹೋಗು. ಇವಳು ನೆನ್ತಿನೋ? ಅಲ್ಲ ಕಣಪ್ಪ. ಅಲ್ಲ ಅನ್ಬೇಕೆ ಬಿಡು, ನಾನೇ ಇವಳನ್ನ ನೆನ್ತಿ ಮಾಡ್ಕೋತೀನಿ. ಏನ್ ನಿನ್ನ ಹೆಸರು? ನನ್ನ ಹೆಸರು ಚಂಪಾ ಚಮೇಲಿ ಅಂತ. ನಾನ್ ಸುದ್ದಿಗೆ ಬಂದ್ರೆ ನಾನ್ ಸುಮ್ಮನಿರಲ್ಲ. ನೋಡು ನೀನು ಒಂದೇ ಒಂದ್ ಕಿತ್ತ ಈ ರೌಡಿ ಮಲ್ಲನ್ ಮನೆಗೆ ಬಂದು ಕುಣಿದು ಬಿಡು, ಆಮೇಲೆ ನಾನು ನಿನ್ ಬಿಟ್ಬಿಡ್ತೀನಿ. ಬೇಡ ಕಣ, ಅನ್ಯಾಯವಾಗಿ ಜೇನ್ ಗುಡಿ ಕೈ ಹಾಕಕ್ ಹೋಗಿದೀಯಾ? ಹೊಗೆ ಹಾಕಿ ಜೇನುಗಳನ್ನ ಓಡಿಸಿ ಜೇನುತುಪ್ಪನ ಕುಡಿಯೋದು ಹೆಂಗೆ ಅಂತ ಈ ಮಲ್ಲನ್ ಚೆನ್ನಾಗಿ ಗೊತ್ತು ಕಣಮ್ಮ. ನಾನು ಯಾರು ಅಂತ ನಿನಗಿನ್ನ ಚೆನ್ನಾಗಿ ಗೊತ್ತಿಲ್ಲ ಕಣ. ಗಂಡಗಲಿ ಒಂದ್ಸಲ ಕಟ್ಟ ಕಡೆ ಎತ್ತೊಂಡು ಪಾಂಡ್ರಂಗ ಗಂಡಗಲಿ ಸೈಡ್ ಕಡೆ ಎಡಗ ಎತ್ತಿದ್ರೆ ವೀರಕ್ಕೆ ಸರಿ, ಬಲಗ ಎತ್ತಿದ್ರೆ ವೀರ ಮದಕರಿ. ಈಗ ಇಲ್ಲಿಂದ ತೆಪ್ಪೋದ್ರೆ ನಿನ್ ಎರಡು ಕೈ ಉಳ್ಕೋತವೆ, ಇಲ್ಲಾಂದ್ರೆ ಅನ್ಯಾಯವಾಗಿ ಅಂಗವಿಕಲ ಆಗೋಗ್ಬಿಡ್ತೀಯ. ಹೌದಾ? ಸರಿ, ಹಾಗಾದ್ರೆ ಮುಟ್ಟು ನೋಡವ. ಚಪ್ಪ ಚಮೇಲೆ ಯುಗಾದಿ ಆಫರ್ ಕೇಳ್ತವನೆ, ನೀ ಸ್ವಲ್ಪ ಸೈಡ್ ನೀನ್ ನನ್ನ ಮುಟ್ಟಕ್ಕೆ ಆಗ್ಲಿಲ್ಲ, ಇನ್ನು ಹೊಡೆಯೋದೆಲ್ಲಿಂದ ಬಂತು? ಹೊಡೆಯಕ್ ಬಂದಾಗೆಲ್ಲ ರಣ ಹಿಡಿತಾರ, ತಪ್ಸ್ಕೊತೀಯ? ಯಾವ ನನ್ನ ಮಗನಿಗೆ ಹೊಡೆಯಕ್ ಮನ್ಸ್ ಬರುತ್ತೆ? ದಡ್ಡ ಹೊಡೆಯೋದು ಅಂದ್ರೆ ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ, ಕಲ್ತ್ಕೋ. ಅಲ್ಲಿ ನೋಡು, ಏನೇನು ಇದಕ್ಕಿದ್ದಂಗೆ ಕಣ್ಣೆಲ್ಲ ಕತ್ಲ ಕತ್ಲ ಬಂದ ಬರ್ತೀರ ಕಣ. ನಮ್ಮ ಯಜಮಾನ್ರಿಗೆ ಹೊಡಿತ್ಯಾ? ಅಮ್ಮ ಅಮ್ಮ ತಾಯಿ, ನೀನ್ ಅದೃಷ್ಟ ಚೆನ್ನಾಗಿದೆ. ನೀನ್ ಇವತ್ತು ಹೊರಟೋಗು, ನಾನು ಇವತ್ತಲ್ಲ ನಾಳೆ ನಿಮ್ಮನೆಗೆ ಬಂದು ನೀನು ಎತ್ತಾಕೊಂಡು ಹೋಗ್ತೀನಿ. ಚಂಪಾ, ನೀನ್ ಸ್ವಲ್ಪ ನಾನು ಬುದ್ಧಿ ಇದೆಯೇನೆ? ಹೋಗಿ ಹೋಗಿ ಆ ಲೌಡಿನ ಎದುರಾಕೊಂಡಿದ್ಯಲ್ಲ. ಬರ್ತೀನೇನಂತೆ, ಯಾರಾದ್ರೂ ನಮ್ಮ ಯಜಮಾನ್ರನ್ನ ಹೊಡಿತಿದ್ರೆ ನೋಡ್ಕೊಂಡು ನಿಂತಿರಕ್ಕೆ ನನ್ ಜಾಜಿ ಅಲ್ಲ ಚಂಪಾ. ಅಲ್ಲ ಕಣಲೆ ಪಾಂಡ್ರಂಗ, ಗಂಡಸಾಗಿ ನೀನ್ ಆ ರೌಡಿ ಹೊಡೆಯೋದ್ ಬಿಟ್ಟು ಚಂಪನ ಹತ್ರ ಹೊಡ್ಸಿದ್ಯಲ್ಲ, ನೀನೆಂತ ಗಂಡುಗಲಿನ? ಮತ್ತಪ್ಪ, ಆ ರೌಡಿ ಬಗ್ಗೆ ನಿಂಗೆ ಏನೇನು ಗೊತ್ತಿಲ್ಲ ಕಣ. ಅವ್ನು ಅಂತಿಂತ ರೌಡಿ ಅಲ್ಲ, ದೊಡ್ಡ ರೌಡಿ. ಅಂತ ನಾನು ನನ್ನ ಹೊಡೆದ ನೆಲ ಕೂಡಿಸ್ಬಿಡ್ಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟೆ, ತಪ್ಸ್ಕೊಂಡ್ಬಿಟ್ಟ. ನಾನು ಮೈ ಮರ್ತಿದ್ದೆ. ಅದು ಯಾವ ಯಾಮದಲ್ಲಿ ನನಗೆ ಯಾಮಾರ್ಸ್ ಹೊಡೆದ್ಬಿಟ್ಟು ಒಂದು ಬಿಟ್ಟ ಕಣವ, ಕಣ್ಣಿಗೆ ಹಂಗಂಗೆ ಕತ್ಲೆ ಬಂದ್ಬಿಡ್ತು. ಅದಕ್ಕೆ ನಾನು ನೆಲಕ್ಕೆ ಬಿದ್ದುಬಿಟ್ಟೆ. ನಮ್ಮ ಚಂಪನಿಗೆ ರೊಚ್ಚೋಣದ ಅದೆಲ್ಲಿತ್ತೋ ಏನೋ, ಹೇಗದ ಒಂದು ಬೆಟ್ಲು ನೋಡು ಹಂಗೆ ನೆಲಕ್ಕೆ ಕಚ್ಬಿಟ್ಟ. ಚಂಪ ಒಂದ್ಸಲ ತೋರ್ಸ ಅವನಿಗೆ. ಇಷ್ಟೊಂದು ಶಕ್ತಿ ಇಷ್ಟು ದಿನ ನಿನ್ನಲ್ಲಿ ಅದೆಲ್ಲೇ ಅಡಗಿತ್ತು? ಏನೋ ಗೊತ್ತಿಲ್ಲ ಯಜಮಾನ್ರೆ, ಹೋದ್ ಜನ್ಮದಲ್ಲಿ ನೀವ್ ನನ್ ಗಂಡ ಆಗಿದ್ರಿ ಅನ್ಸುತ್ತೆ. ಅದಕ್ಕೆ ಯಾರಾದ್ರೂ ನಿಮ್ಮನ್ನ ಹೊಡೆದ್ರೆ ನನ್ ಕೈ ಸಹಿಸ್ಕೊಳಕ್ ಆಗಲ್ಲ. ಚಂಪಾ, ಓವರ್ ಆಗಿ ಆಕ್ಟಿಂಗ್ ಮಾಡ್ಬೇಡ. ಅಲ್ಲ, ನೀನು ಆ ರೌಡಿನ ಹೊಡೆದಿದ್ಯಾ ಅಂದ್ಮೇಲೆ ಅವನಿನ್ನ ಸುಮ್ಮನೆ ಬಿಡ್ತಾನೇನೆ? ಅಯ್ಯೋ, ಅವನೆಲ್ಲಿ ಬಿಡ್ತಾನೆ, ನನ್ ಮೇಲೆ ಕಣ್ಣಿಟ್ಟಿದ್ದಾನೆ. ನಿಮ್ ಮನೆಗ್ ಬಂದು ನಿನ್ನ ಹಾರಿಸ್ಕೊಂಡು ಹೋಗ್ತೀನಿ ಅಂತ ಧಮ್ಕಿ ಹಾಕಿದಾನೆ. ಮೊದ್ಲು ನಾ ಕೆಲಸ ಮಾಡ್ಲಿ, ನಾನ್ ನಿಶ್ಚಿಂತೆಯಿಂದ ಇರ್ತೀನಿ. ಏನೋ ಯಜಮಾನ್ರೆ. ಚಂಪಚಮಲೆ, ನೀನು ನನ್ನನ್ನ ಕಾಪಾಡಿದೀಯ ಅಂದ ಮೇಲೆ ನಾನು ನಿನ್ನನ್ನ ಕಾಪಾಡೋದು ಧರ್ಮ ಕಣೆ. ಎಲ್ಗಡ ನಾನ್ ರಕ್ಷಣೆ ಕೊಡ್ತೀನಿ. ಯಜಮಾನ್ರು ನನ್ನ ಕಾಪಾಡ್ತೀನಿ ಅಂತ
ಬರ್ತಾ ಇದೆ. ಇದೇ ಮನೇನೋ? ಉಂಕಂಡ್ಲ ಇದೇ ಮನೆ. ನನ್ ಚಂಪ ಇರೋದು ಇದೇ ಮನೇಲೆಯ. ಚಂಪಾ ಚಂಪಾ ನಮ್ಮ ಅಣ್ಣ ಮಲ್ಲಣ್ಣ ಬಂದವನೆ ಬಿಡ್ಲಪ್ಪ. ಕತ್ತೆ ಬಿಡ್ಬಾ, ನನ್ನ ಮನೆಗೆ ಬಂದು ನನ್ನ ಚಂಪನ್ನೇ ಬಾ ಅಂತ ಕರಿತಾ ಇದೀಯಲ್ಲ, ನಿನ್ಗೆ ಎಷ್ಟು ಪೊಗರು. ಏ ಪಾಂಡ್ರಂಗ ಇರೋ ಒಂದ್ ಕೈ ನೋಡ್ಕೊಂತೀನಿ ಅವ್ರನ್ನ. ಸುಮ್ಮನೆ ನಿಂತುಗಳಲ್ಲೇ ನನ್ನನ್ನೇ ಹೊಡೆದು ನೆಲ ಕುಳಿಸ್ಬಿಟ್ಟ. ನೀನು ಬಿಡ್ತಾನೆ ನಾನು ಚಂಪ ಚಮೇಲಿ ಹಿಂದಿನ ಬಾಗ್ಲಿಂದ ಎಸ್ಕೇಪ್ ಆಗ್ಬಿಡ್ತೀವಿ. ಮನೇಲಿ ಇಲ್ಲ ಅಂತೇಳಿ ಸಾಗಾಕೋ. ಯಾರಣ್ಣ ನೀವು? ನಾನು ಮಲ್ಲ ತಿನ್ನಿಸ್ಲ ಬೆಲ್ಲ ಸಾಕ ಇನ್ನು ಬೇಕಾ? ಈ ಬೆಲ್ಲ ಸಾಕು. ಓಯ್ ಮರುವಾದ ಎಂದನ್ ಚಪ್ಪನ್ನ ಕಳಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇನ್ ಹೊಟ್ಟೆನ ಬಗ್ದು ಕರುಳನ್ನ ತೆಗೆದು ಅಣ್ಣನಿಗೆ ಬೆಲ್ಟ್ ಮಾಡ್ಕೊಟ್ಬಿಡ್ತೀನಿ. ಅವಳಿದ್ರಲ್ವಾ ಕಳ್ಸೋದಿಕ್ಕ? ಅಂದ್ರ ಅವಳು ನೀವು ಬರೋ ವಿಷಯ ಗೊತ್ತಾಗಿ ಹೆದರ್ಕೊಂಡು ಹಿಂದಿನ ಬಾಗ್ಲಿಂದ ಓಡೋಗ್ಬಿಟ್ಲು. ಮನ್ಸ ಅಂದ್ಮೇಲೆ ಹೆಂಗಿರ್ಬೇಕು ಭಯ? ಮನೆ ಇದೆ ಅಂದ್ಮೇಲೆ ಅವಳು ಎಲ್ಲ ಹೋಯ್ತಾಳೆ, ಬಂದೆ ಬತ್ತಾಳೆ. ನಾವ್ ಇವತ್ತಲ್ಲ ನಾಳೆ ಬರ್ತೀವಿ, ಅವಳನ್ನ ಎತ್ತಾಕೊಂಡು ಹೋಯ್ತೀವಿ. ಏನು ಯಜಮಾನ್ರಿ, ಈ ಐಸ್ ಕ್ರೀಮ್ ನಾನು ನಿಮಗ್ ತಿನ್ನಿಸ್ತೀನಿ, ನೀವು ನನಗ್ ತಿನ್ನಿಸ್ತೀರಾ? ಯಾಕೆ ನಾವೇ ತಿಂದ್ರೆ ಏನಾಗ್ಬಿಡುತ್ತೋ? ಜೋರಾಗಿ ಕಿರ್ಚ್ಕೋಬೇಕಾಗತ್ತೆ. ಅಂತ ಕೆಲಸ ಎಲ್ಲಾದ್ರೂ ಮಾಡ್ಬಿಟ್ಟಿಯಾ? ಹೆಂಗಿತ್ತು ಐಸ್ ಕ್ರೀಮ್? ಬಿಸಿ ಬಿಸಿ ಆಗಿದೆ. ನಾನು ತಿನ್ಸಿದ್ದು ತಣ್ಣಗಿರೋ ಐಸ್ ಕ್ರೀಮು, ಅದು ಹೆಂಗೆ ಬಿಸಿ ಆಗ್ಬಿಡುತ್ತೆ? ಐಸ್ ಕ್ರೀಮ್ ತಣ್ಣಗೆ ಇರ್ಬೋದು, ಆದ್ರೆ ತಿನ್ಸ್ತಾ ಇರೋದು ನೀವಲ್ವಾ, ಅದಕ್ಕೆ ಬಿಸಿ ಬಿಸಿ ಆಗಿದೆ. ಹಿಂಗೆ ಮಾತಾಡ್ತಾರೋ ಐಸ್ ವಾಟರ್ ತಂದು ತಲೆ ಮೇಲೆ ಸುರಿದು ಬಿಡ್ತೀನಿ. ಹಂಗೆ ಒಂದ್ ಸೋಪ್ ತಂದ್ಬಿಡಿ, ಅದು ಯಾಕೋ? ಸ್ನಾನ ಮಾಡ್ಸಕ್ಕೆ. ಅತ್ತೆ, ನಿಮ್ ಮಗನ್ಗೆ ಸರಿಯಾಗಿ ಬುದ್ಧಿ ಹೇಳಿ. ಆ ಚಂಪನ್ನ ಹಿಂದೆ ಹಾಕೊಂಡು ಬೀದಿ ಬೀದಿ ಅಲಿತಾ ಇದ್ರೆ ಅವಮಾನ ಆಗೋದು ಅವ್ರಿಗಲ್ಲ, ನನಗೆ. ಜಾಜಿ ಅವರೇ, ಪಾಂಡುರಂಗ ಗಂಡುಗಲಿ ಕೆಲಸದವ್ರ ಜೊತೆ ಓಡೋಗ್ಬಿಟ್ಟು ಅನ್ನೋದು ಸುದ್ದಿ ಆದ್ರೆ ಟಿವಿ 10 ಅವರು ಬೆಳಗ್ಗೆಯಿಂದ ಸಾಯಂಕಾಲ ಬರೀ ಅದನ್ನೇ ಹಾಕಿ ನಿಮ್ಮ ಮಾನ ಕಳೆದು ಬಿಡ್ತಾರೆ. ಎಲ್ಲೋ ಹೋಗಿದ್ದಾರೆ, ಬರ್ತಾರೆ ಬಿಡಮ್ಮ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ಅತ್ತೆ, ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದಿರಲ್ಲ. ಮತ್ ಇನ್ನೇನಮ್ಮ, ಆ ಲೌಡಿ ನನ್ನ ಮಗನ್ಗೆ ಹೊಡೆದಾಗ ಚಂಪ ತಿಳಿದು ಬಿದ್ಲು. ಆ ಧೈರ್ಯ ನಿನಗಿದೆಯಾ? ಅವಳಾದ್ರೂ ನನ್ನ ಸೊಸೆ ಆಗ್ಬಾರ್ದಾಗಿತ್ತ? ನಿಮ್ ಸೊಸೆ ಮುಂದೆನೆ ಈ ರೀತಿ ಮಾತಾಡ್ತಿದಿರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಜಾಜಿ ಅವರೇ, ನೀವು ಅತ್ತೆ ಜೊತೆ ಹೀಗೆ ಜಗಳ ಮಾಡ್ಕೊಂಡು ನಿಂತಿರ್ತೀರೋ ಅಥವಾ ಫೋನ್ ಮಾಡಿ ಪಾಂಡುರಂಗ ಗಂಡುಗಲಿ ಎಲ್ಲಿದ್ದಾನೆ ಅಂತ ವಿಚಾರಿಸ್ತೀರೋ? ಈ ಕಡೆಯಿಂದ ಪಾಂಡ್ರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ಈ ಕಡೆಯಿಂದ ಜಾಜಿ ಜಂಬಲ್ ದಿನಿ ಮಾತಾಡ್ತಾ ಇರೋದು. ಅಭಿ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಈ ಹೊಂಗೆ ಮರದ ನೆರಳಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದೀವಿ ನೋಡ್ರಿ. ಯಾರ ಜೊತೆ ತಿಂತಾ ಇದ್ದೀರಾ? ಇನ್ಯಾರ ಜೊತೆ? ಚಂಪಾ ಚಮೇಲಿ ಜೊತೆ. ಅಭಿ, ಅವ್ರ ಜೊತೆ ತಿನ್ನಕ್ಕೆ ನಿಮ್ಗೆ ಶೇಮ್ ಆಗಲ್ವಾ? ರೇ ಜಾಜಿ ಜಂಪಲ್ ತಿನ್ನಿವ್ರೆ, ನಮ್ಮ ಚಂಪಾ ಚಮೇಲಿ ಆ ರೌಡಿ ಹೊಡೆದಾಗಿಂದ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಐಸ್ ಕ್ರೀಮ್ ತಿನ್ಸಿ ತಿನ್ಸಿ ತಣ್ಣಗೆ ಮಾಡ್ತಾ ಇದ್ದೀನಿ. ಅಭಿ, ದಿಸ್ ಇಸ್ ಟೂ ಮಚ್. ಅವಳು ಈ ಮನೆ ಕೆಲಸದೋಳು, ಅವಳಿಗೆ ನೀವು ಏನು ತಿನ್ನಿಸ್ಬಾರ್ದು. ಸರಿ ಬಿಡ್ರಿ, ನಿಮಗಾದ್ರೂ ತಿನ್ಸೋಣ ಅಂದ್ರೆ ನೀವು ತಿನ್ಸಕ್ಕೆ ಬಿಡಲ್ಲಪ್ಪ. ಅಭಿ, ಡೋಂಟ್ ಟಾಕ್ ರಬಿಶ್. ಬೀದಿಲಿ 4 ಜನ ಇದನ್ನ ನೋಡಿದ್ರೆ ನನಗ್ ಮರ್ಯಾದೆ ಹೋಗುತ್ತೆ. ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. ಎಲ್ರಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು? ಅವಳು ಐಸ್ ಕ್ರೀಮ್ ತಿಂತ ತಿಂತ ನನ್ನ ಬೆನ್ನಿಗೆ ಬಂದು ಅಂಟಾಕೊಂಡ್ಬಿಟ್ಟಿದ್ದಾಳೆ. ಅಭಿ, ಈ ಹುಚ್ಚಾಟ್ಗಳನ್ನ ಬಿಟ್ಟು ಬೇಗ ಮನೆಗ್ ಬನ್ನಿ. ಏನಂತ ಜಾಜಿ ಅವರೇ? ಇಬ್ರು ಐಸ್ ಕ್ರೀಮ್ ತಿಂತ ಅದೆಲ್ಲ ಬಿದ್ದಿದಾರಂತೆ. ಹಬ್ಬ, ಈಗ ನನಗೆ ಸಮಾಧಾನ ಆಯ್ತು. ನಿಧಾನವಾಗಿ ತಿನ್ಕೊಂಡು ಬರಲಿ ಬಿಡಮ್ಮ. ಈ ಕಾಲದ ಐಸ್ ಕ್ರೀಮ್ಗಳು ಕಲ್ಗೋದು ಲೇಟು. ನನ್ನ ಬಂಗಾರ, ನನ್ನ ಚಿನ್ನ, ನನ್ನ ಮಗ ನಿನ್ಗೆ ಐಸ್ ಕ್ರೀಮ್ ತಿನ್ನಿಸಿದ್ದ? ಹೌದು ಅತ್ತೆ, ಆ ರೌಡಿಯಿಂದ ಅವ್ರ ಪ್ರಾಣ ಉಳಿಸಿದ್ನಲ್ಲ, ಅದಕ್ಕೆ ಹೋಗ್ಲಿ ಹೋಗ್ಲಿ ತಿನ್ಸಿದ್ರು. ನಿನ್ನ ಧೈರ್ಯ ಸಾಹಸನ ನಾನು ಮೆಚ್ತೀನಿ. ಒಂದು ಕಾಲದಲ್ಲಿ ನಾನು ನಿನ್ನ ಹಾಗೆ ಇದ್ದೆ. ಒಂದ್ಸಲ ನಾನು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಲೌಡಿ ಬಂದು ನನ್ನ ಜಡೆ ಹಿಡಿದು ಜಡದ. ಆಗ ನನಗೆ ಸಿಟ್ಟು ಬಂದು ಒಂದು ಹೊಡೆದೆ ಹೊಡೆದೆ ಹೊಡೆದೆ. ಹೆಂಗ್ ನೋಡಿದ್ರಿ? ಹಾಗೆ ರಂಗಮ್ಮನವರೇ, ಆಗಿನ ಕಾಲಕ್ಕೆ ಹೊಡೆದಿದ್ದೇನೋ ಸರಿ, ಅಪ್ಪಿ ತಪ್ಪಿ ಈ ವಯಸ್ಸಿನಲ್ಲಿ ಏನಾದ್ರು ಹೊಡೆಯಕ್ ಹೋಗ್ಬಿಟ್ಟಿರಾ, ಅನ್ಯಾಯವಾಗಿ ನಿಮ್ ಕೈ ಮುರಿದೋಗ್ಬಿಡುತ್ತೆ. ಅಭಿ, ಆ ರೌಡಿ ಮಲ್ಲ ಮತ್ತೆ ಫೋನ್ ಮಾಡಿದ್ದ. ನೀವೇನು ಅಂತ ಹೇಳಿದ್ರಿ? ಏನ್ ಹೇಳಿ, ನೀವಿಬ್ರು ಮನೇಲಿಲ್ಲ, ಓಡ್ ಹೋಗಿದ್ದೀರಾ ಅಂತ ಹೇಳಿದ್ರಿ. ಒಳ್ಳೆ ಕೆಲಸ ಮಾಡಿದ್ರಿ ಕಣ್ರಿ. ಆದ್ರೆ ಮತ್ತೆ ಅವ್ನ್ ಬಂದು ಇವಳನ್ನ ಎತ್ತಾಕೊಂಡು ಹೋಗ್ತಾನಲ್ಲ. ಹೋಗಪ್ಪ, ಈಗಿನ ಕಾಲದಲ್ಲಿ ತರಲೆ ಮಾಡೋರ್ನ ತದುಕೋದು ತಪ್ಪು. ಅಭಿ, ಆ ರೌಡಿ ಮಲ್ಲ ಅವ್ನ ಶಿಷ್ಯ ನಮ್ಮ ಮನೆಗ್ ಬಂದ್ರೆ ನಮ್ಗೆಲ್ಲ ತೊಂದ್ರೆ. ಹಾಗಾಗಿ ಈ ಚಂಪನ್ನ ವಿಲೇಜ್ಗೆ ಸೆಂಡ್ ಮಾಡಿ. ಇದ್ದ ನನಗೆ ಆಗಲ್ಲ ಅನ್ನೋದು ಕಣ್ರಿ. ಅಲ್ಲ ಕಣ್ರಿ, ಜಾಜಿ ಬಂದಿದ್ದೀವ್ರಿ, ನಮ್ಮ ಚಂಪಾ ಚಮೇಲಿ ಅದು ಏನು ತಪ್ಪು ಮಾಡಿದಾಳೆ ಅಂತ ಅವಳನ್ನ ಹಳ್ಳಿ ಕಳಿಸ್ಕೊಡ್ಲಿ? ಅಲ್ಲಮ್ಮ, ನನ್ನ ಮಗನ ಪ್ರಾಣ ಮಾನನ ಕಾಪಾಡ್ದವಳನ್ನ ಹಳ್ಳಿ ಕಳಿಸ್ಬಿಟ್ರೆ ಆ ಗಂಡುಗಲೇಶ್ವರ ಮೆಚ್ತಾನ? ಈ ಮನೆಯಲ್ಲಿ ನಾನು ಯಾರಿಗೂ ಬೇಡ ಅಂದ್ರೆ ನನ್ನನ್ನು ಕಳ್ಸ್ಬಿಡಿ. ನಿಮ್ಮನ್ನ ಕಾಪಾಡೋದಿತ್ತು ಕಾಪಾಡಿದೀನಿ, ಇಷ್ಟ ಮೇಲೆ ನಿಮ್ ಇಷ್ಟ. ನಿಮ್ಮಿಂದ ನಾನು ದೂರನೇ ಇರ್ತೀನಿ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾವಿಬ್ರು ಗಂಡ ಹೆಂಡತಿಯಾಗಿ ಬಾಳೋಣ. ಚಂಪಾ ಚಮೇಲಿ,
ಈಗ ನೋಡು ರಸ್ತೆನಲ್ಲಿ ಒಂದು ಐರಾವತ ಬಸ್ಸು ತನ್ನ ಪಾಡಿ ತಾನು ಹೋಗ್ತಾ ಇರುತ್ತೆ. ಅಕ್ಕಪಕ್ಕದಲ್ಲಿರೋ ಇಂಥ ಆಟಗಳು ಪಯ್ಯೋ ಮರ್ರೋ ಪಾಂ ಕೀ ಅಂತ ಹಾರ್ನ ಹೊಡಿತಾನೆ ಇರ್ತವೆ. ಹಾಗಂತ ಐರಾವತ ಬಸ್ಸು ಯಾವತ್ತಾದ್ರೂ ತಲೆ ಕೆಡಿಸ್ಕೊಂಡು ಸೈಡ್ ಬಿಟ್ಟಿದೆಯೇನು? ತನ್ನ ಪಾಡಿಗೆ ತಾನು ತನ್ನದೇ ಆದಂತ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ತಲೆ ಕೆಡಿಸ್ಕೊಂಡ್ಬಾರ್ದು. ಏನ್ ಹೇಳ್ಬಿಟ್ರೆ ಕಂದ, ಆನೆ ಹೋಗ್ತಾ ಇರುತ್ತೆ, ನಾಯಿಗಳು ಬೊಗಳುತ್ತಿವೆ ಅಂತ ತಾನೇ ಗಾದೆ ಇರೋದು. ಅದನ್ನ ಈಗಿನ ಕಾಲಕ್ಕೆ ತಕ್ಕಂಗೆ ಹೇಳಿದೀನಿ ಬಿಡಮ್ಮ. ಈಗ ನಾನೇನ್ ಮಾಡ್ಲಿ ಅಂತ ಹೇಳಿ. ಏ ಚಂಪಲೆ, ನಾನು ನಿನ್ನ ಯಜಮಾನ. ಹವಿ ನೀವು ನನ್ನ ಯಜಮಾನ್ರು. ರೇ ನಿಮಗೆ ತಾಳಿ ಕಟ್ಟಿದ ಯಜಮಾನ, ಇವಳಿಗೆ ಕೆಲಸ ಕೊಟ್ಟ ಯಜಮಾನ ನಾನಿದ್ದೀನಿ ಕಣೆ. ಧೈರ್ಯವಾಗಿರೋ, ಹೊಟ್ಟೆ ತುಂಬ ಊಟ ಮಾಡು, ಕಳು ತುಂಬ ನಿದ್ದೆ ಮಾಡು. ನೀವ್ ಹೇಳ್ತಾ ಇರೋ ಮಾತುಗಳು ಕೇಳಿಸ್ಕೊಂಡು ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ರಾತ್ರಿ ನಿದ್ದೆ ಬರುತ್ತೋ ಇಲ್ವೋ. ಹಲೋ ಪದ್ಮನಾಭ ಹಿಯರ್. ಯಾವ ಮಲ್ಲ? ಬೆಲ್ಲ ಬೇಡಣ, ಚಂಪನ ಒಂದ್ ನಿಮಿಷ ನೋಡ್ತೀನಿ. ಯಾರು? ಮಲ್ಲಣ್ಣ. ಕರೀಲಿ. ಹಲೋ ಮಲ್ಲಣ್ಣ, ಚಾಚಿ ಚಂಬಲ್ದಿನಿ ಸ್ಪೀಕಿಂಗ್. ಚಂಪನ ಅವಳಿಲ್ಲೇ. ನೀನ್ ದೊಡ್ಡ ಲೌಡಿ ಅಂತ ಗೊತ್ತು ಕಣೋ. ನಮ್ಮನ್ನ ಏನು ಅಂತ ತಿಳ್ಕೊಂಡಿದ್ಯೋ? ಇದು ಗಂಡುಗಲಿ ವಂಶದ ಮನೆ. ನಾನು ಲಂಗಮ್ಮ ಮಾತಾಡ್ತಾ ಇರೋದು. ಈ ಮನೆ ಹಿರಿತಲೆ ದಮ್ಮಿಗೆ ಬಾರೋ. ಏನು ಚಂಪನ್ನ ಎತ್ತಾಕೊಂಡು ಹೋಗ್ಬಿಡ್ತೀಯಾ? ಆ ಕೆಲಸ ಮಾಡಿದ್ದಾದ್ರೆ ನಿನ್ನ ಗಂಡಸು ಅಂತ ಒಪ್ಕೋತೀನಿ. ಎತ್ತಾಕೊಂಡು ಹೋಗೋ ಮಗನೇ. ಏನಂತ ಇದು? ನಾನು ಅವನಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ರೆ ನೀನು ಬಾಲು ಎತ್ತಕೊಂಡು ಹೋಗೋ ಅಂತ ಇನ್ವಿಟೇಷನ್ ಕೊಟ್ಟು ಕರೀತಾ ಇದ್ದೀರಾ? ಅವನು ಬರಲಿ, ಕಾಲು ಮುರಿದು ನಿನ್ ಕೈ ಕೊಡ್ತೀನಿ. ಮಾತೋಷಿ ರಂಗಮ್ಮನವರೇ, ನಿಮಗಿಂತ ಗಟ್ಟಿ ಗುಂಡಿಗೆ ಅಂತ ನನಗೆ ಇವತ್ತೇ ಕಂಡ್ರೆ ಗೊತ್ತಾಗಿತ್ತು. ಅನ್ಕೊಂಡ್ಗೆ ರಸ್ತೆನಲ್ಲೇ ನೋಡ್ನಲ್ಲೇ ಪಾಂಡುರಂಗ ಗಂಡುಗಲೇ. ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳಿ ಯಾವ್ದೋ ಜ್ಞಾನದಲ್ಲಿ ಆ ಲೌಡಿಗೆ ಆವಾಜ್ ಹಾಕ್ಬಿಟ್ಟೆ. ಈಗ ಪುಕ ಪುಕ ಅಂತ ಇದ್ದ ಕಣೋ. ಮಗನಿಗೆ ತಕ್ಕ ತಾಯಿ. ಮುಚ್ಚೋ ಬಾಯಿ. ಯಾವುದೇ ಕಾರಣಕ್ಕೂ ಚಂಪಾ ಒಬ್ಬಳನ್ನ ಮಲಗೋಕ್ ಬಿಡ್ಬೇಡ, ನಿನ್ನ ಪಕ್ಕದಲ್ಲಿ ಮಲಗಿಸ್ಕೊ. ಪಾಪ ಹುಡುಗಿ ಕಂಡ್ರೆ ಎದ್ಕೊಂಡ್ಬಿಟ್ಟಿದೆ. ಮಲ್ಕೊಳ್ಳಿ ಬಿಟ್ರೆ. ನಾನು ಇದಕ್ಕೆ ಒಪ್ಪಲ್ಲ. ಸರಿ ಬಿಡ್ರಿ. ಚಪ್ಪಲೆ, ನೀನು ಹಾಲಲ್ಲಿ ಮಲ್ಕೋ, ನಾನು ನಿಮ್ಮ ಅಕ್ಕನ ಪಕ್ಕ ಮಲ್ಕೋತೀನಿ. ಒಪ್ಪಲ್ಲ. ಇದೇ ಮತ್ತೆ ನಿನ್ಗೆ ಆಗಲ್ಲ ಅನ್ನೋದು. ಅಲ್ಲೂ ಬೇಡ ಇಲ್ಲೂ ಬೇಡ ಅಂದ್ರೆ ಪಾಪ ಈ ಹುಡುಗಿ ಎಲ್ಲಿ ಹೋಗ್ಬೇಕು? ಹಬಿ ನೀವು ಆ ಕಾರ್ನರ್ ಮಲ್ಕೊಳ್ಳಿ. ಚಂಪಾ ನೀನು ಆ ಕಾರ್ನರ್ ಅಲ್ಲಿ ಬಿದ್ಕೋ. ಏನು ಯಜಮಾನ್ರೆ? ಲೇ ಇವ್ರೆಲ್ಲರೂ ಇರೋವರೆಗೂ ಅಲ್ಲೇ ಬಿದ್ಕೊಂಡಿರೋ. ಲೈಟ್ ಆಫ್ ಆದ್ಮೇಲೆ ನನ್ನ ಪಕ್ಕ ಬಂದು ಮಲ್ಕೋ. ಇದು ನನ್ನ ಮನೆ. ಸಣ್ಣಗೈತೆ. ನೀನ್ ಕಟ್ಟಿದೆ? ಮೇಸ್ತ್ರಿ ಕಟ್ಟಿತ್ತು. ಮತ್ ನೀನೇನ್ ಕಟ್ದೆ? ನಮ್ಮ ಹೆಂಡ್ರ ಕತ್ತಿಗೆ ತಾಳಿಯ ಚಲುವೆ ಅಂತ ಕಂಡ್ರೆ ಮನೆ ಕೆಲಸ ಮಾಡೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದೀನಿ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಮನೆ ಕೆಲಸದವ್ರು ನೋಡಕ್ಕೆ ಲಾಯಕ್ಕು. ಚಂಪಾ ಇಲ್ಲಿ. ಅವಳಿಗೆ ಸಿಕ್ಕಾಪಟ್ಟೆ ಜೀವ ಭಯ ಇತ್ತಲ್ವಾ, ಹಂಗಾಗಿ ಹಳ್ಳಿಗೆ ಹೋಗ್ಬಿಟ್ಲು. ಅವಳ ಜಾಗಕ್ಕೆ ಇವಳನ್ನ ಕರ್ಕೊಂಡು ಬಂದಿದ್ದೀನಿ. ಇವಳು ಏನ್ ಕೆಲಸ ಮಾಡ್ತಾಳೋ? ಅವಳು ಏನೇನು ಮಾಡ್ತಿದ್ಲು ಎಲ್ಲ ಕೆಲಸನೂ ಇವಳು ಮಾಡ್ತಾಳೆ. ಯಾರು? ನಮ್ಮ ಹೆಂಡ್ರು ನಿನ್ನ ತಡಿ. ಸಂದಕುಳಿ ತೆಳ್ಳಿಗೆ ಬೆಳ್ಳಿಗೆ ಈ ಸಿನಿಮಾದಾಗ ಹೀರೋಯಿನ್ ಅಂತಾರಲ್ಲ ಹಂಗವಳೆ. ನಾನು ಫಿಲ್ಮ್ ಅಲ್ಲಿರೋ ಹೀರೋಯಿನ್ ತರ ಕಾಣಿಸ್ತೀನ? ನೀನ್ ದಣಿ ಅಲ್ಲ ಕಣಮಿ, ಬಳ್ಳಾರಿ ಗಣಿ. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೂ ನನಗೆ ಯಾರು ಈ ತರ ಹೊಗಳಿದ್ದೇ ಇಲ್ಲ. ಈಗ ನಾನು ಇಲ್ಲಿ ಏನೇನ್ ಸೇವೆ ಮಾಡ್ಬೇಕು? ಅಡಿಗೆ ಕೆಲಸ, ಮನೆ ಕೆಲಸ, ಬಟ್ಟೆ ಒಗಿದು, ಪಾತ್ರೆ ತೊಳೆದು ಇವೆಲ್ಲ ಬರುತ್ತಾ? ಇಟ್ಟೆನೆಯ ಮತ್ತೆ ದನ ತೊಳೆಯೋದು, ಹಾಲ್ ಕರಿಯೋದು, ಸಗಣಿ ಬಾಚೋದು ಇವೆಲ್ಲ ಇಲ್ವೇ? ನಮ್ಮ ಮನೇಲಿ ಕೊಟ್ಟಿಗೆ ಇಲ್ಲಮ್ಮ. ಯಾವ ಮತ್ ನಮ್ಮನೆ ಒಂದ್ ಕೋಡ ಐತೆ ಅಂದಿದ್ದೆ. ಇಲ್ಲೇ ಇದೆಯಲ್ಲವಾ? ನಾನು ಮಲ್ಲ ಎನಿಸ್ಲ ಬೆಲ್ಲ. ಏ ಚಲ್ವೆ, ನೀನೇ ಗಾಬರಿ ಆಗ್ತೀಯಾ? ಅವ ಏನೇನ್ ಕೆಕ್ಕಸ್ಕೊಂಡು ನೋಡ್ತಾವನೆ. ಸುಮ್ಕೆ ಇರಮ್ಮೆ. ಯಾರು ಇವಳು? ಏ ಚಲ್ವೆ ಚಲ್ವೆ ಅಂತ ಹೊಸದಾಗಿ ನಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದಾಳೆ. ಚಂಪಾ ಎಲ್ಲಿ? ಮರಣ ಅದು ಏನು ಅಂತ ಹೇಳ. ನೀನು ಅವಳಿಗೆ ಸಿಕ್ಕಾಪಟ್ಟೆ ಭಯ ಹಿಡಿಸ್ಬಿಡ್ತೀಯ. ಅದಕ್ಕೆ ಅವಳು ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟು. ಅವಳು ನಿನ್ ಕಂಡ್ರೆ ಬೋ ಪ್ರೀತಿ ಅಂತೆ. ಹಳ್ಳಿಯಾಗ ಎಷ್ಟು ದಿನ ಅಂತ ಇದ್ದಾಳು. ನಿನ್ನ ನೋಡಕ್ ಅವಳು ಬಂದೇ ಬರ್ತಾಳಲ್ವೇ? ಅಲ್ಲಿ ಗಂಟ ನಾನು ಇಲ್ಲೇ ಇರ್ತೀನಿ. ಏನು ಯಜಮಾನ್ರೆ? ತುಂಬಲ್ ಕೊಡ್ಬಿಡ್ತೀನಿ. ನೀನು ಚಂಪ ಚಮಿಡಿ ಅಲ್ಲ, ಚೆಲುವೆ 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 ಚೆಲುವೆ. ಈಗ ನಿಮ್ಗೆ ಬಿಸಿ ಬಿಸಿಯಾಗಿ ಹಾಲು ಕಾಯಿಸ್ಕೊಂಡ್ ಬಂದಿದ್ದೀನಿ. ನಿಮ್ ಗಂಟ್ಲಿಗೆ ಸುರ್ಕೊಳ್ಳಿ. ಆ ರೌಡಿ ಮಲ್ಲನಿಗೆ ಅಪ್ಪಿ ತಪ್ಪಿ ನೀನು ಇಲ್ಲಿರೋ ವಿಷಯ ಏನಾದ್ರೂ ಗೊತ್ತಾಗ್ಬಿಡ್ತು ಅಂದ್ರೆ ಮನೆವರೆಗೂ ಬಂದು ಹೇಳ್ಕೊಂಡು ಹೋಗ್ಬಿಡ್ತಾನೆ. ಏನು ಯಜಮಾನ್ರೆ, ನೀವ್ ಈ ರೀತಿ ಮಾಡ್ತೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ನಿಮ್ಮ ಯಜಮಾನಪ್ಪ ಏನೇ ಮಾಡಿದೆ? ನನ್ ನೋಡಿ ಯಾವ ಉತ್ತರದಲ್ಲಿ ಮಾಡಿಟ್ಟಿದ್ದೀರಾ ಅಂತ, ನನ್ ಮುಖಕ್ಕೆ ಹಿಂಗ್ ಮಸಿ ಬೆಳಿತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ.
ನಾನು ಆ ರೌಡಿ ಮಲ್ಲನ ಕೈಯಿಂದ ನೀನು ತಪ್ಪಿಸ್ಬೇಕು ಅಂತಾನೆ ಒಂದು ಮುಕ್ಕಾಲು ಗಂಟೆ ಟೈಮ್ ತಗೊಂಡು ಬಾಣ ಮೆಚ್ಚಿದ್ದೀನಿ. ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಇನ್ನು ಎಷ್ಟು ದಿನ ಇದೆ ಅವತಾರ? ಆ ರೌಡಿ ಮಲ್ಲ ಇದಾನಲ್ಲ, ಅವನು ನಮ್ಮ ಮನೆಗೆ ಬರೋದನ್ನ ಬಿಟ್ಬಿಡ್ಬೇಕು. ಅಲ್ಲಿವರೆಗೂ ನೀನು ಇದೇ ಅವತಾರದಲ್ಲಿ ಇರಬೇಕು. ಏನು ಯಜಮಾನ್ರೆ, ಅಲ್ಲಿ ನನ್ಗೊಬ್ಳಿಗೆ ಮಲ್ಕೊಳಕ್ಕೆ ಭಯ ಆಗ್ತಿದೆ, ಅದಕ್ಕೆ ಇಲ್ಲೇ ನಿಮ್ ಪಕ್ಕದಲ್ಲಿ ಮಲ್ಕೊಳ್ಳ. ಬಂದಿಲ್ಲ ನನ್ನ ಪಕ್ಕ ಮಲಗಿಬಿಡು. ಆ ದೃಶ್ಯನ ನಮ್ಮ ಮೆಂಡ್ರೆ ಏನಾದ್ರು ನೋಡ್ಬಿಡ್ಲಿ, ಇಬ್ಬರನ್ನು ಮನೆ ಬಿಟ್ಟು ಓಡಿಸ್ಬಿಡ್ತಾರೆ. ಅತ್ತೆ, ನೀವ್ ನಿಮ್ ಮಗನ್ಗೆ ಬುದ್ಧಿ ಹೇಳ್ತೀರಾ ಅಥವಾ ನಾನ್ ಬುದ್ಧಿ ಕಲಿಸ್ಲೋ? ಅಂತದ್ದು ಏನಾಯ್ತಮ್ಮ? ಅದ್ಯಾವಳ ಚಲ್ವಿ ಅಂತ ಮನೆ ತಂದು ಇಟ್ಕೊಂಡಿದಾರಲ್ಲ, ಅವಳು ಯಾರು ಅಂತ ಗೊತ್ತಾ? ಕೆಲಸದವಳು ಅಂತ ನನ್ ಮಗನೇ ಹೇಳಿದ್ನಲ್ಲ. ಅವಳು ಕೆಲಸದವಳೆ, ಆದ್ರೆ ಅವಳ ಹೆಸರು ಚೆಲುವಿ ಅಲ್ಲ, ಚಂಪಾ. ನಮ್ಮ ಚಂಪನ ನಿನಗೆ ಹೇಗಮ್ಮ ಗೊತ್ತಾಯ್ತು? ನಿನ್ನೆ ರಾತ್ರಿ ಅವರಿಬ್ರು ಕಿಸ್ ಅಂತ ಮಾತಾಡ್ತಿದ್ರಲ್ಲ, ಆಗ್ಲೇ ನನ್ಗೆ ಗೊತ್ತಾಯ್ತು ಅವಳೇ ಚಂಪಾ ಅಂತ. ಫಲವಾಗಿಲ್ವೇ? ಮುಖಕ್ಕೆ ಮಸಿ ಬಳ್ಕೊಂಡು ಗುರುತೇ ಸಿಕ್ಕದಾಗ ಆಗ್ಬಿಟ್ಟಿದ್ದಾಳೆ. ಆ ರೌಡಿ ಮಲ್ಲಂಗೆ ಹೆದರ್ಕೊಳ್ಳೋ ತರ ನಾಟಕ ಆಡಿ ಹಬಿ ಜೊತೆ ಬೀದಿ ಸುಚ್ತಾ ಇದ್ದಾಳೆ ನನ್ ಮುಖಕ್ಕೆ ಮಸಿ ಬಳಿಯಕ್ಕೆ. ಜಾಜಿ ಅವರೇ, 10ನೇ ಕ್ಲಾಸ್ ದೋಸೆ ಹೋಟ್ಲ ಹತ್ರ ಈ ಏರಿಯಾಲಿರೋ ಎಲ್ಲ ಟ್ರಾನ್ಸ್ಫಾರ್ಮರ್ಗಳು, ಲೈಟ್ ಕಂಬಗಳು ಮರದ ಕೆಳಗೆ ನೋಡ್ದೆ, ಎಲ್ಲೋ ಸುಳ್ವೆ ಇಲ್ಲ. ಏನು ಒತ್ತಾರೆ ಎಲ್ಲ ಅಲ್ಟ ಹಾಕೊಂಡು ನಿಂತ್ಕೊಂಡ್ಬಿಟ್ರೆ ಹೆಂಗೆ? ಮುಲ್ಕಿ ಹೋಗಿ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ತಗೊಂಬರೋಗು. ಏನಪ್ಪ, ನಮ್ಮ ಯಜಮಾನ್ರ ಮೇಲಕ್ಕೆ ಹೋದ್ಮೇಲೆ ನಾನು ಅಡಿಗೆ ಮನೆ ಹೋಗೋದನ್ನೇ ಮರ್ಸ್ಬಿಟ್ಟಿದ್ದೀನಿ. ಅಯ್ಯ, ಅವನ ನಿಗದ್ಕೊಂಡ ಅಂತ ನೀನು ಅಡಿಗೆ ಮನೆ ಮಾಡ್ಸ್ಬಿಟ್ರೆ ಹೆಂಗೆ? ಅವನಿಲ್ಲ ಇರುತ್ತೆ, ನಾನ್ ಬಂದಿದ್ದೀನಲ್ಲ, ಹೋಗಿ ಮಾಡ್ಕೊಂಡು ತಗೊಂಬರೋ. ಹೋಗಿ ಮಾಡ್ಕೊಂಡು ತಗೊಂಬರೋದು. ಎಲ್ಲಿ ನಿನ್ ಗಂಡ ಎಡಗೈ ಬಲಗೈ ಕಾಣ್ತಾನೆ ಇಲ್ಲ? ಆಕ್ಚುಲಿ ನಾನು ಹಬಿಗೆ ವೇಟ್ ಮಾಡ್ತಾ ಇದ್ದೀನಿ. ಹಲೋ, ಜಾಚಿ ಚಂಬಲ್ದಿನಿ. ಹೇಳ್ರಿ, ನಾವು ಎಡಗೈ ಬೆಳಗೈ ಹೇಳಿ. ನೋಡಿ, ನೀವು ಕೈ ಎತ್ತೋದು ಸಾಕು, ನನಗೆ ಕೈ ಕೊಡೋದು ಸಾಕು. ಎಲ್ರಿ ಇದ್ದೀರಾ? ಅದು ನಮ್ಮ ಚೆಲುವೆ ಇದ್ದಕ್ಕಿದ್ದಂಗೆ ನಂದಿ ಬೆಟ್ಟ ನೋಡ್ಬೇಕು, ಇಲ್ಲಾಂದ್ರೆ ನಾನು ಕೆಲಸ ಮಾಡೋದನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಲು. ಆ ಪಕ್ಷ ಅವಳು ಏನಾದ್ರೂ ಮನೆ ಬಿಟ್ಟು ಹೋಗ್ಬಿಟ್ರೆ ಇರೋ ಕೆಲಸ ಎಲ್ಲ ನಿಮ್ ತಲೆಗೆ ಬರುತ್ತೆ ಅನ್ನೋ ಏಕಮಾತ್ರ ಕಾರಣಕ್ಕೆ ಮಧ್ಯರಾತ್ರಿ 1:30 ಎದ್ಬಿಟ್ಟು ಅವಳು ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದೆ. ಇನ್ನೇನು ಬರ್ತಾ ಇದೀವಿ ಬಂದ್ಬಿಡ್ತೀವಿ ರೀ. ಹಬಿ, ನಿಮ್ಗೊಂದು ಗುಡ್ ನ್ಯೂಸ್. ನಾನು ಮನೇಲಿ ಇಲ್ದೇ ಇರೋ ವಾಂತಿ ಗಿಂತಿ ಮಾಡ್ಕೊಂಡ್ಬಿಟ್ರೇನ್ರಿ? ಅಬಿ, ಡೋಂಟ್ ಟಾಕ್ ರಬೀಶ್. ಆ ರೌಡಿ ಮಲ್ಲ ಮನೆ ಬಿಟ್ಟು ಓಡೋದ. ಇನ್ಮೇಲೆ ಈ ಮನೆ ಕಡೆ ತಲೆ ಕೂಡ ಹಾಕಲ್ಲ ಅಂತ ಹೇಳ್ಬೋದ? ಅಲ್ಲ ಕಣ್ರಿ, ಅವನು ಏಕಾಏಕಿ ಮನೆ ಬಿಟ್ಟು ಹೋಗುವಂತ ಮನುಷ್ಯನೇ ಅಲ್ವಲ್ಲ. ನಾನ್ ಬಿಡ್ಲಿಲ್ಲ ಹಬಿ, ಅವಾಜ್ ಹಾಕ್ದೆ. ನೀನ್ ಮನೇಲೆ ಇದ್ರೆ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದೆ, ಭಯ ಬಿಟ್ಟು ಓಡೋದ. ಒಳ್ಳೆ ಕೆಲಸ ಮಾಡಿದ್ರಿ ಕಣ್ರಿ. ಜಾಸ್ತಿ ಚಂಪಲ್ತೀನಿ ಅವ್ರೆ, ಇದೇ ಕೆಲಸ ನೀವು ಮೊದಲೇ ಮಾಡ್ಬಿಟ್ಟಿದ್ರೆ ಈ ಚೆಲುವಿಗೆ ನಾನು ನಂದಿ ಬೆಟ್ಟ ತೋರಿಸ್ತಾನೆ ಇರ್ಲಿಲ್ಲ. ಈಗೇನಾಯ್ತು ಬಿಡಿ, ಈ ಚೆಲುವಿನ ಕರ್ಕೊಂಡೋಗಿ ಅವ್ರ ಹಳ್ಳಿಗೆ ಬಿಟ್ಟು ಬರ್ತಾ ಹಾಗೆ ನಮ್ಮ ಚಂಪಾ ಚೆಲುವಿನ ಕರ್ಕೊಂಡು ಮನೆಗೆ ಬಂದ್ಬಿಡ್ತೀನಿ. ಸರಿ, ಬೇಗ ಬನ್ನಿ. ಏನಮ್ಮೆ, ನಾನ್ ನಿನ್ಗೆ ಹೆದರ್ಕೊಂಡ್ಬಿಟ್ನೋ? ಈ ರೀತಿ ಹೇಳೋದಕ್ಕೆ ಒಂದ್ ರೀಸನ್ ಇದೆ. ಏನದು? ಈ ಮನೇಲಿ ಕೆಲಸದವಳಿದ್ಲಲ್ಲ ಚೆಲುವಿ ಅಂತ, ಅವಳು ಆಕ್ಚುಲಿ ಚೆಲುವಿ ಅಲ್ಲ, ಅವಳೇ ಚಂಪಾ. ಮೀಶ ಮಾಡಿಸ್ಕೊಂಡು ಬಂದಿದ್ಲು. ಅವಳನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರ್ಲಿ ಅಂತಾನೆ ನಾನು ಈ ರೀತಿ ಪ್ಲಾನ್ ಮಾಡಿದ್ದು. ಪರವಾಗಿಲ್ಲ ಕಣಮ್ಮೆ, ನಿನಗೂ ಹೊಸಿ ತಲೆ ಅದೇ. ನೋಡು, ಚಂಪಾ ಮನೆಗೆ ಬಂದ ತಕ್ಷಣ ಅವಳನ್ನ ಎತ್ತಾಕೊಂಡು ಹೋಗು. ಬುಟ್ಟೆನಾ? ಈ ಮಲ್ಲಮೆ ಮೋಸ ಮಾಡಿದವರು ಈ ಜಗತ್ನಾಗ ಯಾರು ಉಳಿಯಂಗಿಲ್ಲ. ನಾನು ಮಲ್ಲ ತಿನ್ನಿಸ್ತೀನಿ ಅವನಿಗೆ ಸರಿಯಾಗಿ ಉಂಡೆ ಬೆಲ್ಲ. ಬರ್ಲಿ ಅವರು. ಯಾರು? ಬರ್ಲಿ ಅವರು. ಯಾರು? ಏಯ್, ಯಾರು ಅಂತ ನೀನು ಗೊತ್ತಿಲ್ವೇನೋ? ಗೊತ್ತು, ಚಂಪಾ. ಗೊತ್ತಿದ್ದು ಮತ್ತೇನಾದ್ರು ಕೇಳಿದ್ರೆ ನಿನ್ ಸರಿಯಾಗಿ ತಿನ್ನಿಸ್ಬಿಡ್ತೀನಿ ಬೆಲ್ಲ. ಅವತ್ತಿಂದ ಹೊಟ್ಟೆ ಕಟ್ಟೋಗಿದೆ, ಬೇಡಣ. ನೋಡು ಮಲ್ಲ, ಚಂಪಾ ಅತ್ಲು ಕರೆದ್ಲು, ನೀ ಕಾರ್ ಹಿಡ್ಕೊಂಡ್ಲು ಅಂತ ಹೇಳಿ ಕನಿಕರ ತೋರಿಸಿ ಬಿಟ್ಟು ಹೋಗ್ಬಿಡ್ಬೇಡ. ಅವಳನ್ನ ನಿನ್ನ ನಟ್ಟಿಗೆ ಎತ್ತಾಕೊಂಡು ಹೋಗ್ತಾ ಇರೋ. ಬೇಡಮ್ಮ, ನೀನು ಒಂದ್ ಹೆಣ್ಣಾಗಿ ಇಂಥ ಮಾತಾಡ್ತಾ ಇದ್ದೀಯಲ್ಲ. ಮೊದಲೇ ಇವನು ಲೌಡಿ, ನಮ್ಮ ಚಪ್ಪನ್ನ ಇವನ ಜೊತೆ ಕಳಿಸ್ತಾ ಇದ್ದೀಯಲ್ಲ, ಇದು ಸರಿನಾ? ಅತ್ತೆ, ಹೆಂಡತಿ ಮನೇಲಿ ಇರ್ಬೇಕಾದ್ರೆ ನಿಮ್ ಮಗ ಅದ್ಯಾವಳ್ದು ಕೆಲಸದ ಜೊತೆ ಓಡಾಡ್ತಾ ಇದಾರಲ್ಲ, ಅವ್ರು ಮಾಡೋದು ಸರಿನಾ? ನೀನ್ ಸರಿಯಾಗಿದ್ದಿದ್ರೆ ಅವ್ನು ಯಾಕೆ ಹೀಗೆ ಮಾಡ್ತಿದ್ದ? ಗಿಜಿ 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 ಅಂತ ಮಾತಾಡ್ತಾನೆ ಇದೀರಲ್ಲ, ನಿಮ್ಮನೆ ಒಕ್ಕಟ್ಟಿಲ್ವಲ್ರಮ್ಮ? ಇವ್ನ ಎತ್ತಾಕೊಂಡು ಹೋಗುವಂತ ನೀನ್ ಬೇಡ ಅಂತಿದ್ಯಾ? ಅವ್ರು ನನ್ನ ಆಟದಲ್ಲಿ ಹಿಂಗಲ್ಲ, ನಾನು ಹೇಳಿದ್ದೆ ನಡಿಬೇಕು. ನಮ್ಮ ಮನೇಲೂ ಅಷ್ಟೇ, ನಾನ್ ಹೇಳದೆ ನಡೆಯೋದು. ನೋಡು ಮಲ್ಲ, ನೀನ್ ಇಲ್ಲೇ ನಿಂತಿದ್ರೆ ಚಂಪಾ ನಿನ್ನ ನೋಡಿ ಓಡೋಗ್ಬಿಡ್ತಾಳೆ. ಅದಕ್ಕೆ ನೀನು ಮನೇಲಿ ನಿಂತಿರು. ಅವಳು ಬಂದ ತಕ್ಷಣ ಪದ್ದು ಅವಳನ್ನ ಕ್ಯಾಚ್ ಮಾಡ್ತಾನೆ. ಆಗ ನೀನ್ ಎಂಟ್ರಿ ಕೊಟ್ಟು ನಿನ್ನ ಅಡ್ಡಕ್ಕೆ ಎತ್ತಾಕೊಂಡು ಹೋಗ್ತಾ ಇರ. ನಿಮ್ಗೂ ಹಸಿ ಅದೇ ತಲೆ. ಮತ್ತೆ ಇಲ್ಲಿ ಬಂದು ತಿನ್ನಿಸ್ತೀನಿ ಬೆಲ್ಲ. ನೀನ್ ಇಲ್ಲೇ ಇದೀಯಾ? ಬಿಡ ಕೈಲ. ಸಹಾಯ ಮಾಡಿದ್ರು ಬೆಲ್ಲ ತಿನ್ನಿಸ್ತಿಲ್ಲ.
ಸಾಕು ಸುಮ್ಕೆ ಇರಮ್ಮೆ. ಅವ್ಳು ನಿಂಗೆ ಹೊಡ್ತಿದ್ದಾಳೆ, ಅವಳನ್ನ ಸುಮ್ಮನೆ ಬಿಟ್ಬಿಡ್ತೀಯಾ? ಇವಳು ನನಗೆ ಹೊಡೆದಿರ್ಬೋದು, ಆದ್ರೆ ನನಗೆ ಆಮೇಲೆ ಗೊತ್ತಾಯ್ತು ಇವಳು ನನ್ನ ದೂರ ಸಂಬಂಧಿ ಅಂತ. ಇಷ್ಟೇ ಅಲ್ಲ, ಇವಳು ಒಂದ್ ದಿವಸ ನನ್ನ ಹತ್ರ ಬಂದು ಏನ್ ಕೇಳ್ಕೊಂಡು ಗೊತ್ತಾ? ಏನ್ ಕೇಳ್ಕೊಂಡ್ಲು? ನಮ್ಮ ಯಜಮಾನ್ರ ಜೊತೆ ಒಂದ್ 2 ದಿವಸ ಓಡಾಡ್ಬೇಕು, ಅದಕ್ಕೆ ಅವಕಾಶ ಮಾಡ್ಕೊಡಿ ಅಂತ. ಅದಕ್ಕೆ ನಾವಿಬ್ರು ಸೇರ್ಕೊಂಡು ಈ ನಾಟಕ ಮಾಡಿದ್ದು.